ಸರ್ ನೋಡಿ, ಕೇವಲ ನಾವು ಬೆಂಗಳೂರು ವಿಷಯ ಮಾತಾಡ್ತೇವೆ. ಕರ್ನಾಟಕ ರಾಜ್ಯಾದ್ಯಂತ ಕೂಡ ಇದೇ ಪರಿಸ್ಥಿತಿ. ಇದಕ್ಕಿಂತ ಹೀನಾಯವಾಗಿದೆ. ದಯಮಾಡಿ ಹಳ್ಳಿಗಳಲ್ಲಿ ಕೊಚ್ಚೆಯಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ, ಡ್ರೈನೇಜ್ ನೀರುಗಳಲ್ಲಿ ಓಡಾಡ್ತಾ ಇದ್ದಾರೆ. ಸಣ್ಣ ಮಳೆ ಬಂದಂತ ಸಂದರ್ಭದಲ್ಲಿ ಸರ್ ರಸ್ತೆಗಳು ಸರಿ ಇಲ್ಲ. ಹೌದು ಸರ್, ನ್ಯಾಷನಲ್ ಹೈವೇಗಳ ಸುತ್ತಲೂ ಕೂಡ ಕಿತ್ತೋಗಿದೆ. ಒಂದು ನಿಮಿಷ, ಬೆಂಗಳೂರಲ್ಲಿ ಈಗ 5 ಜನ ಕಮಿಷನರ್ಗಳು ಮಾಡಿದ್ದೀರಿ. 5 ಜನ ಕಮಿಷನರ್ಗಳು ಎಷ್ಟೊತ್ತು ಬೇಕು ನಿಮಗೆ? ಬೆಂಗಳೂರನ್ನು ಡಿವೈಡ್ ಮಾಡ್ಕೊಂಡು 50 ವಾರ್ಡ್ಗಳು ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ 40 ವಾರ್ಡ್ ಮಾಡಿದ್ರು ಕೂಡ 400-200 ವಾರ್ಡ್ ಆಗೋಯ್ತಲ್ಲ. ಅಲ್ಲಿರ್ತಕ್ಕಂಥ ಏನೊಂದು 300 ಜನ 400 ಜನ ಇಂಜಿನಿಯರ್ಗಳಿದ್ದಾರಲ್ಲ, ಇವತ್ತಿಗೂ ಕೂಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಕೇವಲ ಟೆಂಡರ್ ವಿಷಯ, ತಮಗೊಂದು ಮಾತನ್ನು ನಾನು ಒಳದ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಟೆಂಡರ್ಗಳು ಕರೆಯೋದಕ್ಕೆ ಇಷ್ಟು ದಿನ ಇವರು ಹಿಂಜರಿತಾ ಇದ್ರು. ಯಾಕೆ ಅಂತಂದರೆ ಟೆಂಡರಲ್ಲಿ ಯಾರು ಅವರ ಪಕ್ಷದವರ, ಯಾರು ಹೆಚ್ಚು ಕಮಿಷನ್ ಕೊಡ್ತಾರೆ, ಯಾರು ನಮ್ಗೆ ಅನುಕೂಲತೆ ಮಾಡಿಕೊಡ್ತಾರೆ, ಯಾರು ನಮಗೆ ಬೇಗ ಅಡ್ವಾನ್ಸ್. ಮಿತ್ರರು ಹೇಳ್ತಾ ಇದ್ರು, ಯಾರು ಮೊದಲೇ ದುಡ್ಡು ಕೊಟ್ಬಿಡ್ತು ಅಂತಂದರೆ ಅವರು ಟೆಂಡರು, ಇಲ್ಲ ಅಂತಂದರೆ ಬಿಲ್ ಆಗೋದಿಲ್ಲ. ಇವತ್ತು ಯಾರು ಮುಂದಕ್ಕೆ ಬರ್ತಾರೆ? ನಿಷ್ಠೆಯಿಂದ ಕಾಮಗಾರಿಗಳು ಮಾಡ್ತಕ್ಕಂಥವ್ರು. ಇನ್ನೊಂದು ಮಾತು ನಿಮ್ಗೆ ಕಂಪ್ಯಾರಿಸನ್ ಹೇಳ್ತೇನೆ, ಪದೇ ಮಳೆ ವಿಷಯ ಮಾತಾಡ್ತೀವಿ. ಬೇರೆ ಹೊರ ರಾಜ್ಯಗಳಲ್ಲಿ ಮಳೆ ಬರ್ತಾ ಇಲ್ವಾ ಸರ್? ಅಲ್ಲಿರ್ತಕ್ಕಂಥ ರಸ್ತೆಗಳು ಯಾಕೆ ಅಷ್ಟೊಂದು ಆ ಮಟ್ಟಕ್ಕೆ ಇದು ಹಾಳಾಗಿಲ್ಲ? ಗುಣಮಟ್ಟದ ಕಾಮಗಾರಿ ಇಲ್ಲದ ಯಾವುದೇ ಕಾರಣಕ್ಕೂ ಇಲ್ಲಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಈ ಪರಿಸ್ಥಿತಿಗಳಾಗಿರ್ತಕ್ಕಂಥದ್ದು. ಇವತ್ತು ಹಾಕಿರ್ತಕ್ಕಂಥ ಗುಂಡಿಗಳು ಸರ್, ದಯಮಾಡಿ ಹೇಳ್ತಾ ಇದ್ದೀನಿ, ಮಣ್ಣಾಗಿ ಮುಚ್ತಾ ಇದ್ದಾರೆ ಸರ್ ಆ ಥರದಲ್ಲಿ. ಆಮೇಲೆ ಎಲ್ಲಿ ನೀರಿದೆಯೋ, ಒಂದು ಗುಂಡಿ ಮುಚ್ಚುವಂಥ ಸಂದರ್ಭದಲ್ಲಿ ಎಲ್ಲಿ ನೀರಿದೆಯೋ ಅಲ್ಲಿ ನೀವು ಏನಾದ್ರು ತೆಗೆದು ಒಣಗಿಸಿ ಅಲ್ಲಿ ಚೆಲ್ಲಿ ಹಾಕಿ ಪ್ರೋಸೆಸ್ ಪ್ರಕಾರ ಮಾಡದೇ ಇದ್ದರೆ ನಾಳೆ ಬೆಳಿಗ್ಗೆನೆ ಅವ್ರು ಹೇಳ್ದಂಗೆ ನೀವು ಹಂಗೆ ಹಲಗೆಗಳ ಸಮೇತ ಕೈಗೆತ್ಕೋಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಗಾರ್ಬೇಜು. ಎಂತೆಂಥ ಕಂಪನಿಗಳಿದೆ, ಕೊಳತು ನಾರ್ತಾ, ಕೂಡ್ಲು ಗೇಟ್ ಹೋಗಿ ಸರ್, ಕೊಳತು ನಾರ್ತಾ ಇದೆ ರಸ್ತೆಗಳ ಕೆಳಗೆ, ಕೊಳತು ವಾಸನೆ ದುರ್ವಾಸನೆ. ಸರ್ ಒಂದು ನಿಮಿಷ, ಆಮೇಲೆ ಎಷ್ಟು ಹಣ ನೀವು ಬೆಂಗಳೂರಿಗೆ ಒಂದು ಕಸದ ವಿಷಯದಲ್ಲಿ ಕೊಟ್ಟಿದ್ದೀರಿ? ನಮ್ಮ ಉಪಮುಖ್ಯಮಂತ್ರಿಗಳು ಉಸ್ತುವಾರಿಗಳಿದ್ದಾರೆ, ತಾವು ಎಷ್ಟು ಕಸದ ವಿಷಯದಲ್ಲಿ ಕೊಟ್ಟಿದ್ದೀರಿ? ಕುಡಿಯೋ ನೀರಿನ ವಿಷಯದಲ್ಲಿ ಹೇಳಿದ್ದೀರಿ, ಅಥವಾ ರಸ್ತೆಗಳ ವಿಷಯದಲ್ಲಿ ಮಾತಾಡಿದ್ದೀರಿ, ಅಥವಾ ವಿದ್ಯುತ್ ವಿಷಯದಲ್ಲಿ ಮಾತಾಡಿದ್ದೀರಿ? ಇವತ್ತು ಒಂದು ನಿಮಿಷ ಬನ್ನಿ ನೋಡೋಣ. ಇವರಿಗೆ ಕೇವಲ ಜನಗಳ ಹತ್ರ ಎಲ್ಲೆಲ್ಲಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ಬಿಟ್ಟುಬಿಟ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಇವ್ರಿಗೆ ಗ್ರೇಟರ್ ಬೆಂಗಳೂರು ಇವೆಲ್ಲ ಕೂಡ ಇವ್ರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಬೆಂಗಳೂರು ಚುನಾವಣೆ ಗೆಲ್ಲಬೇಕು ಅಂತಂದರೆ ಯಾವ ಜಾತಿ ಧರ್ಮಗಳನ್ನ ನಾವು ಹೊಡಿಬೇಕು, ಯಾವ್ದ್ರಲ್ಲಿ ಯಾರನ್ನು ಸೇರಿಸ್ಬಿಟ್ಟು ನಾವು ಓಟ್ ಪಡ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶ ಬಿಟ್ಟರೆ ಇದರಲ್ಲಿ ಯಾವುದೇ ಬೆಂಗಳೂರು ಅಭಿವೃದ್ಧಿ ಕಾಳಜಿ ಇಲ್ಲ ಸರ್. ಉತ್ತಮವಾದಂಥ ಒಂದು ಯಾರು ನಮ್ಮ ಕಂಪನಿಗಳು ಇವತ್ತು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಆಲ್ರೆಡಿ ಬೆಂಗಳೂರು ಬಿಟ್ಟು ಹೋಗ್ತಾ ಇನ್ನೊಂದು ಮಾತು, ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ಏನ್ ನಮ್ಮನ್ನೇ ಎದುರಿಸ್ತಾರ ಅಂತಕ್ಕಂಥದ್ದು. ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬೇಜವಾಬ್ದಾರಿ ಹೇಳಿಕೆಗಳು ಕೊಡೋದಾದ್ರೆ ಇವತ್ತು ಅನ್ನದಾತರಾಗ್ತಾರೆ ಅವರು ನಮ್ಮ ರಾಜ್ಯಕ್ಕೆ. ಇದು ಮತ್ತೆ ಆಗ್ಲೇ ಹೇಳ್ತೀನಿ ನಾನು, ವಿಶ್ವ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಬೆಂಗಳೂರು ಒಂದು ಈ ರೀತಿ ವಾತಾವರಣ. ಮೊನ್ನೆ ನಮ್ಮ ಮಿತ್ರರು ಒಪ್ಕೋತಾರೆ, ಅವರು ಕೂಡ ಡೆಲ್ಲಿ ಇದ್ದಾರೆ ನನ್ನ ಜೊತೆಲಿ. ಅಲ್ಲಿರ್ತಕ್ಕಂಥ ವಾತಾವರಣ, ಇರ್ತಕ್ಕಂಥ ಬೆಂಗಳೂರು ನಮಗೆ ಕೋಟಿ ಸತಿ ವಾಸಿ ಎಲ್ಲ ಇದೆ ನಮ್ಮಲ್ಲಿ. ಇಚ್ಛಾಶಕ್ತಿ ಇಲ್ಲ. ನಮ್ಮ ವಾತಾವರಣ ಅದ್ಭುತವಾಗಿರ್ತಕ್ಕಂಥದ್ದು ಉಪಯೋಗಿಸ್ಕೊಂಡ್ರೆ ಇನ್ನೂ ಕೋಟಿ ಜನ ಆಗಿರ್ಬೋದು, 10,000 ಜನ ಉದ್ಯಮಿಗಳಾಗಿರ್ಬೋದು, 100,000 ಜನ ಕೆಲಸ ಮಾಡೋರಾಗಿರ್ಬೋದು ಬೆಂಗಳೂರು. ಬೆಂಗಳೂರನ್ನು ಯಾರು ದೂರ್ತಾ ಇಲ್ಲ ರೀ. ಬೆಂಗಳೂರಿನ ಇಲ್ಲಿ ವ್ಯವಸ್ಥೆಯ ಅವಸ್ಥೆಯನ್ನು ದೂರ್ತಾರೆ. ಈ ವ್ಯವಸ್ಥೆಯ ಅವಸ್ಥೆ ಏನಿದೆ ಅಲ್ಲ, 2.5 ವರ್ಷ ಆಯ್ತು, ಇನ್ನ 2.5 ವರ್ಷ ಮಾತ್ರ ಬಾಕಿ ಇದೆ. ಅಟ್ಲೀಸ್ಟ್ 2.5 ವರ್ಷದಲ್ಲಿ ಗುಂಡಿಯನ್ನ ಮುಚ್ಚುವ ಸಾಧ್ಯತೆಗಳು ಇದೆಯಾ, ಮುಚ್ತೀರಾ ಇಲ್ವಾ ಸರ್? ಇವಾಗ ಸ್ವಲ್ಪ 2 ನಿಮಿಷ ಅವ್ರು ಅವಕಾಶ ಕೊಟ್ಬಿಟ್ರೆ ನಾನು ಮುಗಿಸ್ಬಿಡ್ತೀನಿ. ಆಯ್ತು ನಿಮ್ಮ ಮಧ್ಯ ಬಾಯ್ ಹಾಕ್ಬೇಡಿ ದಯವಿಟ್ಟು. ಒಂದ್ ನಿಮಿಷ ನಾವ್ ಹೇಳೋರ್ಗು ಕೇಳಿ. ಬಿಜೆಪಿ ಹೋಗ್ತಾರೆ ದಯವಿಟ್ಟು. ಆಯ್ತು, ನಾವ್ ಮಾತಾಡಲ್ಲ, ನೀವು ಮಾತಾಡಿ, ನಾನು ಸೈಲೆಂಟ್ ಆಗಿರ್ತೀವಿ. ನೀವು ಮಾತಾಡುವಾಗ ನಾವು ಮಾತಾಡಲ್ಲ, ಸೈಲೆಂಟ್ ಆಗಿ. ಒಂದ್ ಹೇಳ್ತೀನಿ ಕೇಳಿ ಸರ್, ರಸ್ತೆ ಗುಂಡಿ ಮುಚ್ಚೋದು ಒಂದೇ ಅಲ್ಲ. ಏನ್ ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವ್ರದ್ದು ಪ್ಲಾನೇ ಬೇರೆ ಇದೆ. ಯಾವ ತರ ಸುರಂಗ ಮಾರ್ಗವಾಗಿ ರೋಡ್ಗಳನ್ನ ಮಾಡಬೇಕು.
ಬ್ರ್ಯಾಂಡ್ ಆಯ್ತು. ಸುಗಮ ಬೆಂಗಳೂರು ಅಂತ ಹೇಳಿದ್ರು. ನಮ್ಮ ಗುರಿನೇ ಸುಗಮ ಬೆಂಗಳೂರು. ಒಂದ್ ನಿಮಿಷ ಇರಿ. ಇದೇ ನಿಮ್ಮ ಸ್ವಚ್ಛತೆ. ಆಯ್ತು. ಕಸದ ಮಾಡ್ತಾ ಇದೆ. ಆಯ್ತು ಮೇಡಮ್. ಗುಂಡಿಯಲ್ಲಿ ಸತ್ತ ಸಾಯ್ತಾ ಇದ್ದಾರೆ. ಇದೇ ನಿಮ್ಮ ಸುಗಮ ಬೆಂಗಳೂರು. ಒಂದ್ ನಿಮಿಷ ಇವತ್ತು ನೋಡಿ ದಯವಿಟ್ಟು ಒಂದ್ ನಿಮಿಷ ಅವ್ರು ಮಾತಾಡಬೇಡ್ದು ಹೇಳ್ತೀನಿ ಕೇಳಿ, ಅವಕಾಶ ಕೊಡಿ ದಯವಿಟ್ಟು. ನೋಡಿ ಇವತ್ತು ಬ್ಯಾಂಗ್ಳೂರ್ನ ನೀವು ಮೊದ್ಲಿಂದ ತಿಳ್ಕೊಳ್ಳಿ. ಬಿಜೆಪಿ ಹೋಗ್ತಾರೆ ಹೇಳ್ತಾ ಇರ್ತಾರೆ ಬ್ಯಾಂಗ್ಳೂರಲ್ಲಿ ಎಷ್ಟು ವರ್ಷ ಯಾರು ಆಡಳಿತ ಮಾಡಿದ್ರು, ಯಾರು ನಾವೇ ಮಾಡಿರೋದು, ಕಾಂಗ್ರೆಸ್ ಅವರೇ ಮಾಡಿರೋದು. ಒಂದ್ ನಿಮಿಷ ದಯವಿಟ್ಟು ಮಾತಾಡಬಾರ್ದು, ನೀವು ದಯವಿಟ್ಟು ಮಾತಾಡಬಾರ್ದು, ಈಗ ನೀವು ಮಾತಾಡಬಾರ್ದು ದಯವಿಟ್ಟು. ನಾವ್ ಹೇಳೋರ್ಗು ಸುಮ್ನೆ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡ್ರಿ. ನೀವು ಯಾಕೆ ಮಧ್ಯೆ ಬಾಯಿ ಹಾಕ್ತೀರಾ? ಹೇಳದ್ ಕೇಳಿ. ಆಡಳಿತ ಮಾಡಿರೋದು ನಾವೇ, ಎದೆ ತಟ್ಕೊಂಡು ಹೇಳ್ತೀವಿ, ನಾವೇ ಆಡಳಿತ ಮಾಡಿರೋದು. ತಮ್ಗೆಲ್ಲ ಗೊತ್ತಿರಲಿ, ಇವತ್ತು ITBT ಕಂಪನಿ, ITBT ಸಿಟಿ ಅಂತ ಬಂದಿದೆ ಹೆಸರು ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ಯಾರೇ ನೋಡಿ, ಇದು ಡಿಬೇಟ್ ಅಲ್ಲ, ಇದು ಡಿಬೇಟ್ ಅಲ್ಲ. ಶಕ್ತಿ ಇಲ್ಲ, ನಿಜವನ್ನ ಕೇಳೋ ಶಕ್ತಿ ಇಲ್ಲ ಅವ್ರಿಗೆ. ಕೇಳಿಸ್ಕೋಬೇಕು. ದಯವಿಟ್ಟು ನನಗೆ ಹೇಳಕ್ ಅವಕಾಶ ಕೊಡಿ, ಇಲ್ಲಾಂದ್ರೆ ನೀವು ಮಾತಾಡುವಾಗ ನನ್ಗೆ ಅವಕಾಶ ಕೊಡ್ಬೇಕು. ನೀವು ಇಲ್ಲಾಂದ್ರೆ ಸುಮ್ನೆ ನೀವು ಮಾತಾಡೋದು, ನಾನು ಅದೇ ಮಾತಾಡ್ತೀನಿ, ಚೆನ್ನಾಗ್ ಕಾಣಲ್ಲ. ಇವತ್ತು ನಾವ್ ಹೇಳ್ತಾ ಇದೀವಿ, ನಾವೇ ಸರ್ಕಾರ ಮಾಡಿರೋದು, ಜಾಸ್ತಿ ಸರ್ಕಾರ ನಾವೇ ಮಾಡಿದೀವಿ, ಬೆಂಗಳೂರು ಆಡಳಿತ ನಾವೇ ಮಾಡಿದೀವಿ. ಇವತ್ತು ಕೂಡ IT ಸಿಟಿ ಅಂತ ತಂದಿದ್ದು ನಮ್ಮ ನೋಡ್ರಿ. ಹೇಳೋವರೆಗೂ ಸ್ವಲ್ಪ ಕೇಳ್ರಿ, ಹೇಳೋವರೆಗೂ ಸ್ವಲ್ಪ ಮಾಡ್ಲಿ. ಬೆಂಗಳೂರು IT ಸಿಟಿ ಮಾತಾಡ್ರಿ. ನೀವೇನೆ ಏನ್ ಮಾತಾಡ್ತಾರೆ, ಜನ ನೋಡ್ತಾ ಇರ್ತಾರೆ, ಹುಚ್ಚು ತರ ಮಾತಾಡ್ಬಾರ್ದು. ಬಾಯಿ ಆಗ್ತಾ ಇರೋದು ಹುಚ್ಚು ಅಂತಾರೆ. ದಯವಿಟ್ಟು ಈಗ ಆಗಿನ ಜನಸಂಖ್ಯೆಗೂ ಈಗಿರೋ ಜನಸಂಖ್ಯೆಗೂ ಭಾರಿ ವ್ಯತ್ಯಾಸ ಇದೆ. ಆಗಿನ ವಾಹನಗಳಿಗೂ ಈಗಿನ ವಾಹನಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ರೋಡ್ ಯಾವ ಕೆಪಾಸಿಟಿಲಿ ಇರುತ್ತೆ ಈ JDS ಹೋಗ್ತಾ ಇರೋರು ಗೊತ್ತಿದೆ. ಯಾಕೆಂದ್ರೆ ಯಾವ ಲೋಡ್ ಹಾಕೊಂಡು ಸಿಟಿ ಒಳಗಡೆ ಎಂಟ್ರಿ ಆಗ್ತಾರೆ, ಆ ಲೋಡ್ ಕೆಪಾಸಿಟಿ ಕೂಡ ಬೆಂಗಳೂರು ತಡಿಬೇಕಾಗ್ತದೆ. ತಡೆಯೋ ಶಕ್ತಿ ಬೆಂಗಳೂರಿಗಿಲ್ಲ. ಅದನ್ನ ಹೈಟೆಕ್ ಆಗೇ ಮಾಡಬೇಕಾಗ್ತದೆ. ಅದಕ್ಕೆ DK ಶಿವಕುಮಾರ್ ಒಂದು ಬ್ಲೂ ಪ್ರಿಂಟ್ ಅವರು ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಪ್ಲಾನ್ ಮಾಡೇ ಮಾಡ್ತಾರೆ. ಅವ್ರು ಇರೋ ಅವಧಿಯಲ್ಲಿ ಬೆಂಗಳೂರಿಗೆ ಯಾವ್ದಾರು ಒಂದು ಕೊಡಿ. ನೋಡಿ, ಮಾತಾಡ್ಬೇಡ್ರಿ, ದಯವಿಟ್ಟು ಮಾತಾಡ್ಬೇಡ್ರಿ, ಮಾತಾಡ್ಬೇಡಿ. ಸರಿ ಇಲ್ಲ, ಯಾಕ್ರಿ ಬರ್ತೀರಾ ನೀವು? ಕೇಳೋ ಪೇಷನ್ಸ್ ಇಲ್ಲ ಅಂದ್ರೆ ಯಾಕ್ರಿ ಬರ್ತೀರಾ? ಮಧ್ಯ ಮಧ್ಯ ಭಯ ಆಗ್ತೀರಲ್ರಿ, ಯಾಕ್ರಿ ಬರ್ತೀರಾ? ಮಾತಾಡ್ರಿ, ಏನ್ ಮಾತಾಡ್ತೀರಾ? ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಏನ್ ಬಗ್ಗೆ ಮಾತಾಡೋದು ನೀವು? ಬೆಂಗಳೂರಲ್ಲಿ ಇವತ್ತು ಗೊತ್ತಾಯ್ತು, ಇದಕ್ಕಿಂತ ಮೊದಲು ಗೊತ್ತಿಲ್ಲ. 2 ವರ್ಷ ಅಧಿಕಾರ ಮಾಡಿದ್ರಿ, ಏನ್ರಿ ಮಾಡಿದ್ರಿ? ಚರ್ಚೆ ಹೋಗ್ಲಿ. ಒಂದ್ ನಿಮಿಷ ಚರ್ಚೆ ಆಗ್ಲಿ. ಭಾಷಣ ಮಾಡಬೇಡಿ, ಉತ್ತರ ಇಲ್ಲ. ಮಾತಾಡಕ್ ಬಿಡಿ ಸರ್, ಅವ್ರಿಗೆ ಮಾತಾಡ್ಲಿ ಬಿಡಿ ಸರ್. ಇವ್ರು ಏನ್ ಮಾತಾಡ್ರಿ ನೀವೇನೆ, ನೀವು ಮಾತ್ರ ಸಾಚಾಗಳು. ಬಿಜೆಪಿ ಅವರು ಆಡಳಿತ ಮಾಡಿದಾಗ ಚಿನ್ನದ ರಸ್ತೆ ಹಾಕ್ಬಿಟ್ಟಿದ್ರಲ್ಲ, ಚಿನ್ನದ ರಸ್ತೆ ಹಾಕ್ಬಿಡ್ತೀವಿ. ನಿಮ್ಮಂತವ್ರೆ ಮಾತಾಡೋದು. ಚಿನ್ನದ ರಸ್ತೆ ಯಾವಾಗ್ಲೂ ಮಾತಾಡಕ್ ಹೋದ್ರೆ ಬಿಡ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ. ಸರ್ ನೋಡಿ, ಇವತ್ತು ಬೆಂಗಳೂರಲ್ಲಿ ಮಾನ್ಯ ಕಾಂಗ್ರೆಸ್ ವಕ್ತಾರರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಮಾತನ್ನು, ಜನಸಂಖ್ಯೆಯ ಆಧಾರದ ಮೇಲೆ ಅಂತ. ನಾನು ಆಗಲೇ ಹೇಳಿದ್ದೀನಿ, ವಿಶ್ವ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಬೆಂಗಳೂರು ಒಂದು ಅಂತಕ್ಕಂಥದ್ದು. ಇವತ್ತು ಅನೇಕ ಕಾಮಗಾರಿಗಳು ಸ್ಥಗಿತ ಆಗಿದೆ ಸರ್. ಮೆಟ್ರೋ ಎಲ್ಲೆಲ್ಲಿ ನಿಮಗೆ ಸ್ಥಗಿತ ಆಗಿದೆ ಅಂತ 10 ವರ್ಷ ಆಗಿದೆ, ಹಂಗೆ ಬಿದ್ದಿದೆ. ಮೊದಲು ಅದನ್ನು ರೆಡಿ ಮಾಡಬೇಕು. ಯಾವೊಂದು ಫೆರಿಫರಲ್ ರಿಂಗ್ ರೋಡ್ ವಿಷಯದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ, ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಫೆರಿಫರಲ್ ರಿಂಗ್ ರೋಡ್ ಆಗಿರ್ಬೋದು, ಕೆಲವು ಫ್ಯಾಕ್ಟ್ರಿಗಳನ್ನು ನಗರದ ಹೊರಗಡೆ ಆಗ್ತಕ್ಕಂಥದ್ದಾಗಿರ್ಬೋದು, ಒಳ್ಳೆಯ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಜಾಗದಲ್ಲಿ ಆಗಿರ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಈ ಮೋನೋ ರೈಲ್ ವಿಷಯದಲ್ಲಿ ಇವತ್ತು ಮೊನ್ನೆ ಒಂದು ಉದ್ಘಾಟನೆ ಆಯಿತು ಸರ್, ಮೆಟ್ರೋ. ಸರ್, ಎಲೆಕ್ಟ್ರಾನಿಕ್ ಸಿಟಿಗೆ 4 ಅವರ್ ಹೋಗಬೇಕಾಗಿತ್ತು ಸರ್.
ಒನ್ ಅವರ್ 45 ಮಿನಿಟ್ಸಲ್ಲಿ ಇವತ್ತು ರೀಚ್ ಆಗ್ತಾ ಇದ್ದೀವಿ. ಈ ರೀತಿ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ನಿಮ್ಗೆ ರೋಡಲ್ಲಿ ಆಗಲೇ ಹೇಳ್ತೀವಿ, ಹೆವಿ ಗಾಡಿಗಳು ಹೋಗ್ತದೆ, ಗಾಡಿಗಳು ಓಡಾಡಲಿ. ನೀವು ಜನಸಂಖ್ಯೆ ಜಾಸ್ತಿ ಆದಮೇಲೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಒಂದು ಮೆಟ್ರೋ ಆಗಿರ್ಬೋದು, ಈ ಥರದ್ದೆಲ್ಲ ನೀವು ಔಟರ್ ರಿಂಗ್ ರೋಡು, ಫೆರಿಫೆರಲ್ ರೋಡು ಇವೆಲ್ಲ ಕಲ್ಪಿಸೋಡು, ಮೋನೋ ರೈಲ್ ಆಗಿರ್ಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳು ಯಾರೇ ಆಗಿರ್ಬೋದು ಸರ್, ಒಂದು ಏರ್ಪೋರ್ಟ್ಗಿಂತ ಅವ್ರು ತೊಗೊಂಡಿರ್ತಕ್ಕಂಥ ಟಿಕೆಟ್ ತೊಗೊಂಡಿರ್ತಕ್ಕಂಥ ಟೈಮ್ಗೆ ಇವತ್ತು ಏರ್ಪೋರ್ಟ್ ರೀಚ್ ಆಗಿ ಕೈಲಾಗ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಬ್ಯುಸಿ ಟೈಮಲ್ಲಿ ಗಂಡು ಹೆಣ್ಣು ಚೌಟ್ರಿಗೆ ಹೋಗೋಕ್ಕಾಗ್ದೇನೆ ನಾನು ಕಣ್ಣಾರ ನೋಡಿದ್ದೀನಿ, ಸ್ಕೂಟ್ರಲ್ಲಿ ಹೋಗಿದ್ದಾರೆ ಸರ್, ಹೆಣ್ಣನ್ನು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರು ಪರಿಸ್ಥಿತಿ ಹೀಗಿದೆ. ಎಲ್ಲರೂ ಹೇಳ್ತಾರೆ ಬೆಂಗಳೂರು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಬ್ರಾಡ್ ಬೆಂಗಳೂರು ಮಾಡಬೇಕೆ ಹೊತ್ತಾಗಲಿ ಎಲ್ಲತನೂ ತಂದು ಏರ್ಪೋರ್ಟು ಇಲ್ಲೇ, ರೈಲ್ವೆ ಸ್ಟೇಷನ್ ಇಲ್ಲೇ, ಬಸ್ ಸ್ಟ್ಯಾಂಡು ಇಲ್ಲೇ, ಮೆಟ್ರೋಗಳಿಲ್ಲೇ, ಎಲ್ಲ ಇಲ್ಲಿ ನೀವು ತುಂಬ್ಕೊಂಡು ಕೂತ್ಕೊಳ್ಳೋದಾದರೆ ಮೇನ್ ಜಾಗಗಳು ಆಗಲೇ ಮಿತ್ರರು ಹೇಳ್ದಂಗೆ ಅನೇಕ ಜನ ಪುಡಾರಿಗಳು ನುಂಗಾಕಿದ್ದಾರೆ 100 ಎಕರೆಗಳನ್ನು. ಆಮೇಲೆ ಯಾವೊಂದು ಕೆರೆಗಳನ್ನು ಇವತ್ತು ನುಂಗಾಕಿದ್ದಾರೆ ಬೆಂಗಳೂರಲ್ಲಿ. ಇಂಥ ಮೂಲಭೂತ ವಿಷಯಗಳನ್ನು ಬಿಟ್ಟುಬಿಟ್ಟು ನಾವು ಬೇರೆ ವಿಚಾರ ಮಾತಾಡೋದಾದರೆ ಮೊದಲು ಅವುಗಳನ್ನೆಲ್ಲ ನೀವು ಹೊರಗಡೆ ತೆಗೀರಿ. ಇಂಥ ಕೆಲಸಗಳ ಕಾಮಗಾರಿಗಳು ನೀವು ಏನಾದರೂ ಫಿನಿಶ್ ಮಾಡೋದಾದರೆ ಸುಗಮವಾದ ರಸ್ತೆ ಸಿಕ್ಕಿದಂಥ ಸಂದರ್ಭದಲ್ಲಿ ಜನಗಳು ಓಡಾಟಕ್ಕೆ ಮುಕ್ತವಾದರೆ ನಿಮ್ಗೆ ಈ ಪರಿಸ್ಥಿತಿಗಳು ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟ. ಸರ್, ಒಂದು ಗುಂಡಿಯಿಂದ ಯಾರಿಗೆ ಲಾಭ ಅಂತ, ಗುಂಡಿಯಿಂದ ಒಂದು ಆಸ್ಪತ್ರೆಯವ್ರಿಗೆ ಲಾಭ, ಒಂದು ಗ್ಯಾರೇಜ್ ಅವ್ರಿಗೆ ಲಾಭ. ಬಾಡಿ ಕೆಟ್ಟರೆ ಆಸ್ಪತ್ರೆಗೆ ಹೋಗ್ಬೇಕು, ಬಿದ್ದು ಯಾರ ಗುದ್ರೆ ಗಾಡಿ ಕೆಟ್ಟರೆ ಗ್ಯಾರೇಜ್ ತಗೊಂಡು ಹೋಗ್ಬೇಕು. ಇವೇ ಇಬ್ರು ಸೇರಿದ್ದು ಯಾರಿಗೆ? ಗಾಡಿ ಬಾಡಿ ಎರಡು ಸೇರಿದು ಮಧ್ಯಮ ವರ್ಗದವ್ರಿಗೆ. ಸೊ ಇದನ್ನ ಆಗಬಾರ್ದು ಅಂದರೆ ಬೇಸಿಗೆ ಸಮಯದಲ್ಲಿ ರಸ್ತೆಗಳನ್ನು ಮಾಡಿ, ಗುಣಮಟ್ಟದ ರಸ್ತೆಯನ್ನು ಮಾಡಿ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ. BJP-ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ, JDS ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಭ್ರಷ್ಟಾಚಾರದಲ್ಲಿ ಪೈಪೋಟಿ ಮಾಡಬೇಡಿ. ಭ್ರಷ್ಟಾಚಾರದಲ್ಲಿ ಕಡಿಮೆ ಮಾಡಿ. ಪ್ರತಿಯೊಬ್ಬ ಮತದಾರನಿಗೂ ನಾಗರಿಕರಿಗೂ ಒಳ್ಳೆ ಉತ್ತಮವಾದ ಪರಿಸರವನ್ನು ಕೊಡಿ, ಭ್ರಷ್ಟಾಚಾರ ಕಡಿಮೆ ಮಾಡಿ. ಇದು ನಂದು. ಮೂಲಭೂತ ಸೌಕರ್ಯಕ್ಕೆ ಇವರು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ? 2.5 ವರ್ಷದಿಂದ ಒಂದೇ ಒಂದು ಎಲ್ಲಾದ್ರೂ ಒಂದು ನೀವು ಪೇಪರಲ್ಲಿ ಎಲ್ಲಾದ್ರೂ ಶಂಕುಸ್ಥಾಪನೆ ಅನ್ನೋ ಹೆಸರನ್ನು ಕೇಳಿದ್ದೀರಾ? ಈ 2.5 ವರ್ಷದಿಂದ ಜ್ವಲಂತ ಸಮಸ್ಯೆಗಳು ಒಂದ್ ಸೈಡಲ್ಲಿ ಏನಾದ್ರು ಹೊಸ ಕಾಮಗಾರಿ ಏನಾದ್ರು ಆಗಿದೆಯಾ? ಏನು ಆಗಿಲ್ಲ. ಇವರ ಯೋಜನೆಗಳು ಏನು ಎಲೆಕ್ಷನ್ ಅಲ್ಲಿ ಹೇಳಿದಾರ ಆ ಯೋಜನೆಗಳಿಗೆ ಇವರು ದುಡ್ಡಿದೆ. ಜನರ ಮೂಲಭೂತ ಏನು ಸೌಕರ್ಯ ಬೇಕು ಅದಕ್ಕೆ ಇವರದ್ರೆ ಖಂಡಿತವಾಗ್ಲೂ ದುಡ್ಡಿಲ್ಲ. ಯಾವತ್ತೂ ಇವರು ಕಣ್ಣೊರೆಸುವ ಕೆಲಸ ಮಾಡ್ತಾರೆ ಹೊರತು, ಈಗಲೂ ಅಷ್ಟೇ ಈ 5 ದಿನದಲ್ಲಿ ಮಾಡಿ, 1 ವಾರದಲ್ಲಿ ಮಾಡಿ, ನೀರಿರುವಾಗಲೇ ಅದನ್ನು ಕರೆಕ್ಟ್ ಆಗಿ ಮತ್ತೆ ಒಂದು ತಿಂಗಳಲ್ಲಿ ಮತ್ತೆ ಅದು ಹೋಗ್ಬೇಕು. ಆ ತರದ ಕಾಮಗಾರಿ ಆಗುತ್ತೆ ವಿನಃ ಬೆಂಗಳೂರಿಗೆ ನಿಜವಾಗ್ಲೂ ಅವರು ಏನ್ DK ಶಿವಕುಮಾರ್ ಅವರು ಏನವರ ಕನಸು ಅಂತ ಹೇಳಿ ಸ್ವಸ್ಥ ಬೆಂಗಳೂರು, ಸ್ವಚ್ಛ ಬೆಂಗಳೂರು, ಸುಗಮ ಬೆಂಗಳೂರು ಅಂತ ಹೇಳಿದ್ರಲ್ಲ, ಹೇಳಿ ಎಷ್ಟು ತಿಂಗಳಾಯ್ತು? 2.5 ವರ್ಷ ಆಯ್ತು. ಇವತ್ತಿನ ಹೊರಗಡೆ ಒಂದು ದಿನ ಸ್ವಚ್ಛ ಬೆಂಗಳೂರು ಏನಾದ್ರು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ್ದೀರಾ? ಅದು ಒಂದು ದಿನ ಬ್ಲೂ ಪ್ರಿಂಟ್ ಮಾಡ್ತಿದ್ರಲ್ಲ ನೀವು. ಯಾವುದೇ ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಯಾವುದೇ ಜಿಲ್ಲೆಯಲ್ಲೂ ಕೂಡ ರಸ್ತೆ ಗುಂಡಿಗಳು ಎಲ್ಲೂ ಸರಿ ಹೋಗಿಲ್ಲ. ನೋಡಿ, ಅವ್ರ ಮಧ್ಯ ಬಾಯ ಹಾಕ್ಲಿಲ್ಲ ಅಂದ್ರೆ ಮಾತಾಡ್ತೀನಿ, ಇಲ್ಲ ನಂದು ಅವಕಾಶ ಅವ್ರಿಗೆ ಕೊಟ್ಬಿಡಿ. ಒಂದ್ ನಿಮಿಷ ನಿಮ್ಗೆ ಸರ್, ಜನ ಒಪ್ಪುವಂತದ್ದು ಮಾತಾಡಿ. ನೋಡಿ, ರಸ್ತೆ ಗುಂಡಿ ಬಗ್ಗೆನೇ ಮಾತಾಡೋದು, ಹೇಳೋರ್ಗು ಕೇಳಿ, ಮಾತಾಡೋದು ಕೇಳಿ. ದಯವಿಟ್ಟು JDS ವಕ್ತಾರರು ಹೇಳ್ತಾ ಇದ್ರು ಏನ್ ಮೆಟ್ರೋ ರೈಲು, ಇದೆಲ್ಲ ತಂದಿದ್ದೆ ಕಾಂಗ್ರೆಸ್. ಇವತ್ತಿನ ದಿವಸ BTM ಲೆವೆಲ್. ಒಂದ್ ನಿಮಿಷ ಹೇಳೋರ್ಗು ಸ್ವಲ್ಪ ಕೇಳಿ ಸರ್, ಕೇಳಿ. ಇವತ್ತು ಆಯ್ತು, ಪೆರಿಫೆರಲ್ ರೋಡ್, ಔಟರ್ ರಿಂಗ್ ರೋಡ್, ಮೆಟ್ರೋಗಳು ಯಾರು ತಂದ್ರು? ಏರ್ಪೋರ್ಟ್ ಇದು ಕೊಟ್ಟಿದ್ಯಾರು? ಕಾವೇರಿ 3ನೇ ಅಂತ ನೀರು ಕುಡಿಯೋ ನೀರಿಗೆ ಯಾರು ಕೊಟ್ಟಿದ್ದು? ಕೊಟ್ಟಿದ್ಯಾರು? ಕಾಂಗ್ರೆಸ್ ಬ್ರಿಡ್ಜ್ಗಳು ಕೊಟ್ಟಿದ್ಯಾರು? ಕುಮಾರಣ್ಣ ಕಾಲದಲ್ಲಿ ಆಗಿದೆ ಸರ್. ಸಮಸ್ಯೆಗೆ ಪರಿಹಾರ ಬೇಕು. JDS ವಕ್ತಾರ ಹೇಳ್ದಂಗೆ ಏನು ನೀವು ಏರ್ಪೋರ್ಟ್ ಅಪ್ರೂವಲ್ ಕೊಟ್ಟಿರ್ಬೋದು, ಏರ್ಪೋರ್ಟ್ ಕಟ್ಟಿದ್ದು ನಾವೇ ತಾನೆ. ಜಾಗ ಕೊಡಕ್ ನೈಸ್ ರೋಡಲ್ಲಿ ಎಷ್ಟು ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್. 4 ಜನ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.